ನಮಸ್ಕಾರ. ನ್ಯೂಸ್ 18 ವಿಶೇಷ ವರದಿಗೆ ಸ್ವಾಗತ. ನಾನು ಅರುಣ್ ಹುಗಾರ್. ಇವತ್ತಿನ ವಿಶೇಷ ವರದಿಯಲ್ಲಿ 3 ಪ್ರಮುಖ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸ್ಟೋರಿಯಲ್ಲಿ ಡಿಕೆ ರೈಲ್ವೆ ಇಂಜಿನ್ ಸದ್ದು ಮಾತ್ರ ಮಾಡುತ್ತೆ. ಇಂಜಿನ್ ಬರೋವಾಗ ಹೋಗುವಾಗ ಬೇರೆಯವರು ಸದ್ದು ಮಾಡ್ತಾರೆ ಅಂದಿದ್ಯಾಕೆ ಬಿಕೆ ಹರಿಪ್ರಸಾದ್ ಆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಇನ್ನು ಎರಡನೇ ಪ್ರಮುಖ ಸ್ಟೋರಿಯಲ್ಲಿ ಮಗಳ ಪರೀಕ್ಷೆಗೂ ಬೇಲ್ ಸಿಗಲಿಲ್ಲ, ಪವಿತ್ರಾಗೆ ಕೋರ್ಟ್ ಶಾಕ್ ಕೊಟ್ಟಿದ್ದು ಹೇಗೆ ಅನ್ನುವ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇನ್ನು ಮೂರನೇ ಪ್ರಮುಖ ಸ್ಟೋರಿಯಲ್ಲಿ ಚೋರ್ಲಾ ಘಾಟ್ನ 400 ಕೋಟಿಯ ಚೋರಿನೇ ಸುಳ್ಳ, ಎಸ್ಐಟಿ ವರದಿಯಲ್ಲಿ ಇರೋದೇನು, ದೂರುದಾರನ ಬೆನ್ನು ಬಿದ್ದಿದ್ಯಾಕೆ ಪೊಲೀಸರು? ಈ 3 ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ವಿಶೇಷ ವರದಿಯಲ್ಲಿ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿ ನಡೀತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ ಶಾಸಕರ ಪ್ರವಾಸ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ. ಹೈಕಮಾಂಡ್ ಕೂಡ ಏನೂ ಮಾಡದ ಪರಿಸ್ಥಿತಿಯಲ್ಲಿ ಇದೆ. ಡಿಕೆಶಿ ನಡೆ ಕೂಡ ತುಂಬಾನೇ ನಿಗೂಢವಾಗಿದೆ. ಆದರೆ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆ ಮಾತ್ರ ನಡೀತಾ ಇದ್ದು, ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಕುತೂಹಲ ಕೆರಳಿಸ್ತಾ ಇದೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀತಾರೆ. ಈ ರೈಲ್ವೆ ಇಂಜಿನ್ ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಇದು ವ್ಯಂಗ್ಯಾನ, ಇಲ್ಲ ಅಂದ್ರೆ ಆಕ್ರೋಶಾನ. ಇವೆರಡೂ ಬಿಟ್ಟು ಆಕ್ಷೇಪಾನ ಏನೂ ಗೊತ್ತಾಗಲ್ಲ. ಯಾಕಂದ್ರೆ ಈ ಮಾತುಗಳಲ್ಲಿ ಮರ್ಮವಿದೆ, ನಿಗೂಢ ಅರ್ಥವಿದೆ, ಯಾರಿಗೂ ಸಾಮಾನ್ಯವಾಗಿ ಗೊತ್ತಾಗದ ರಹಸ್ಯವಿದೆ, ಜನಸಾಮಾನ್ಯರಿಗೆ ಅರ್ಥವಾಗದ ನಡೆಗಿದೆ. ಇಷ್ಟಕ್ಕೂ ಇದಕ್ಕೆಲ್ಲ, ಈ ಮಾತುಗಳಿಗೆಲ್ಲ ಕಾರಣ ಏನ್ ಗೊತ್ತ? ಪವರ್ ಶೇರಿಂಗು. ರಾಜ್ಯ ರಾಜಕೀಯದಲ್ಲಿ ಅತಿಯಾಗಿ ಚರ್ಚೆಯಾಗ್ತಾಗಿರೋ ಪವರ್ ಶೇರಿಂಗು. ನಾಯಕತ್ವ ಬದಲಾವಣೆ ವಿಚಾರಗಳೇ ಇಂಥ ಮಾತುಗಳನ್ನು ರಾಜಕೀಯ ನಾಯಕರು ಹೇಳುವುದಕ್ಕೆ ಮುನ್ನುಡಿ ಬರೀತಿದೆ. ಕೆಲವರು ಹೇಳೋ ಪ್ರಕಾರ ಪವರ್ ಶೇರಿಂಗ್ ಒಪ್ಪಂದ ನಡೆದು ಹೋಗಿದೆ. 2.5 ವರ್ಷ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡಬೇಕು ಅಂತ ನಿಖಿಯಾಗಿದೆ. ಆದ್ರೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡ್ತಾಗಿಲ್ಲ, ಡಿಸಿಎಂ ಡಿಕೆಶಿ ಬಿಡ್ತಾಗಿಲ್ಲ. ಇನ್ನು ಕೆಲವರ ಪ್ರಕಾರ ಯಾವ ಒಪ್ಪಂದಾನೂ ನಡೆದಿಲ್ಲ. ಆದರೂ ಡಿಸಿಎಂ ಡಿಕೆಶಿ ಸಿಎಂ ಕುರ್ಚಿಗಾಗಿ ಒತ್ತಾಯಿಸ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾಗಿದ್ದಾರೆ. ಇದು ಕೆಲವರನ್ನ ಕೆರಳಿಸಿದೆ. ಇದೇ ವಿಚಾರ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರನ್ನು ಕೆರಳಿಸಿದಂತೆ ಕಾಣ್ತಿದೆ. ಅವರು ಹೇಳಿರೋ ಮಾತುಗಳಲ್ಲದೆ ಇಂಥ ಘಾಟೊಂದು ಕಾಣ್ತಿದೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀತಾರೆ. ಈ ರೈಲ್ವೆ ಇಂಜಿನ್ ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕು. ಡಿಕೆಶಿ ಬಂಡೆಯಲ್ಲ, ರೈಲ್ವೆ ಇಂಜಿನ್ ಅಂತೆ. ರೈಲು ಬಂದಾಗ ಸೌಂಡ್ ಆಗತ್ತೆ, ಹೋದಾಗ ಸೈಲೆಂಟ್ ಆಗತ್ತೆ. ಅರ್ಥ ಆಯ್ತಾ? ಏನಾದ್ರೂ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಇಷ್ಟೇ ಆಗಿರುತ್ತೆ. ಡಿಕೆಶಿ ಬಂಡೆಯಲ್ಲ, ಅವರೊಂದು ರೈಲ್ವೆ ಇಂಜಿನ್ ಅಂತ ಹರಿಪ್ರಸಾದ್ ಹೇಳಿರೋದು ಮಾತ್ರ ಅರ್ಥ ಆಗತ್ತೆ. ರೈಲು ಬಂದಾಗ ಜೋರಾಗಿ ಸದ್ದು ಮಾಡುತ್ತೆ, ಹೋದ ಮೇಲೂ ಕೂಡ ಆರ್ಭಟ ಆಗಿದ್ದು ನಂತರ ಸೈಲೆಂಟ್ ಆಗತ್ತೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ.
ಹಾಗಂತ ಇಷ್ಟಕ್ಕೆ ಸೀಮಿತವಾಗಿಲ್ಲ. ರೈಲು ಇಂಜಿನ್ ಬಂದಾಗ ಚಾ ಮಾರೋರು, ತಿಂಡಿ ಮಾರೋರು ದೊಡ್ಡ ಸೌಂಡ್ ಮಾಡ್ತಾರೆ. ಎಲ್ಲರನ್ನೂ ಡಿಕೆಶಿ ಎಳ್ಕೊಂಡು ಹೋಗ್ತಾಗಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ರೈಲು ಇಂಜಿನ್ನು, ಬೋಗಿ, ಚಾ ಮಾರೋರು, ತಿಂಡಿ ಮಾರೋರು ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ ಹರಿಪ್ರಸಾದ್. ಇದೇ ಮಾತುಗಳೇ ಇದೀಗ ನಿಗೂಢ ಅರ್ಥ ಕೊಡ್ತಿವೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಬಡ್ಡೆಯಲ್ಲ ಇಂಜಿನ್, BKH ಮಾತಲ್ಲಿದೆ ಮರ್ಮ. ನಾನು ಬಂಡೆ, ಕೆತ್ತಿದ್ರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಇದು ಆಗಾಗ ಡಿಕೆಶಿ ಹೇಳೋ ಮಾತು. ತನ್ನನ್ನು ತಾವು ಬಂಡೆ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ DCM ಡಿಕೆಶಿ. ಇನ್ನು ಕೆಲವರು ಪ್ರೀತಿಯಿಂದ ಡಿಕೆಶಿಯನ್ನ ಬಂಡೆ ಅಂತ ಕರೀತಾರೆ. ಆದ್ರೆ BK ಹರಿಪ್ರಸಾದ್ ಮಾತ್ರ ಡಿಕೆಶಿ ಬಂಡೆಯಲ್ಲ, ರೈಲ್ವೆ ಇಂಜಿನ್ ಅಂತಿದ್ದಾರೆ. ಇಷ್ಟಕ್ಕೂ ಹರಿಪ್ರಸಾದ್ ಡಿಕೆಯನ್ನ ಬಂಡೆಯಲ್ಲ, ಇಂಜಿನ್ ಅಂತಿರೋದೇಕೆ? ಇಷ್ಟಕ್ಕೂ ಈ ಪದವನ್ನ BK ಹರಿಪ್ರಸಾದ್ ಬಳಸಿದ್ದೇಕೆ ಗೊತ್ತಾ? ಅದೊಂದು ವಿಚಾರಕ್ಕೆ, ನಾಯಕತ್ವ ಬದಲಾವಣೆಯ ಕಿರಿಕಿಗೆ. ಸಿಎಂ ಕುರ್ಚಿ ಕದನಕ್ಕೆ ಡಿಕೆಗೆ ರೈಲು ಡಿಚ್ಚಿ ಕೊಟ್ರ BKH. ಡಿಕೆ ಬೆಂಬಲಿಗರಿಗೂ ಇಂಜಿನ್ ಮೂಲಕವೇ BKH ಟಾಂಗ್. ಎಸ್, ಸಿಎಂ ಕುರ್ಚಿ ಕದನ ನಡೀತಿದೆ. ನಂಗೆ ಸಿಎಂ ಕುರ್ಚಿ ಬೇಕೇ ಬೇಕು ಅಂತ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಅದಕ್ಕಾಗಿ ಏನೇನೋ ಸರ್ಕಸ್ ಮಾಡ್ತಾಗಿದ್ದಾರೆ. ಡೆಲ್ಲಿಗೆ ಹೋಗ್ತಿದ್ದಾರೆ, ಅಲ್ಲಿ ಒಂದಷ್ಟು ದಾಳ ಉರುಳಿಸ್ತಾಗಿದ್ದಾರೆ. ಹೈಕಮಾಂಡ್ ಬಳಿ ಹೋಗಿ ಮನವಿ ಮೇಲೆ ಮನವಿ ಮಾಡ್ತಾಗಿದ್ದಾರೆ. ಆದ್ರೂ ಡಿಕೆ ಪ್ರಯತ್ನ ಫಲಿಸ್ತಾಗಿಲ್ಲ. ಈಗ ಇದರ ಬಗ್ಗೆಯೇ ಮಾತಾಡಿರೋ BK ಹರಿಪ್ರಸಾದ್ ನಾಯಕತ್ವ ಬದಲಾವಣೆ, ಪವರ್ ಶೇರಿಂಗ್ ಇಲ್ವೇ ಇಲ್ಲ ಅನ್ನೋ ರೀತಿ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಕುರ್ಚಿ ಬಗ್ಗೆ ಮಾತಾಡಿದಾಗ ಮಾತ್ರ ಆ ಬಗ್ಗೆ ಚರ್ಚೆಯಾಗುತ್ತೆ. ಆಮೇಲೆ ಎಲ್ಲವೂ ಸೈಲೆಂಟ್ ಆಗತ್ತೆ. ಡಿಕೆಶಿ ಸಿಎಂ ಕುರ್ಚಿ ಬಗ್ಗೆ ಸದ್ದು ಮಾಡಿದಾಗಲೇ ಡಿಕೆ ಬೆಂಬಲಿಗರು ಕೂಡ ಈ ಬಗ್ಗೆ ಮಾತಾಡ್ತಾರೆ. ಉಳಿದಂತೆ ಎಲ್ಲ ಸೈಲೆಂಟ್ ಆಗಿರುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ BK ಹರಿಪ್ರಸಾದ್. ಎರಡು ಟ್ರ್ಯಾಕ್ಗಳ ಪಯಣ ಆಗಲ್ಲ, ಎಚ್ಚರಿಕೆ ಕೊಟ್ರ BKH. ಎಸ್, ಇಷ್ಟೇ ಅಲ್ಲ, ಎರಡು ಟ್ರ್ಯಾಕ್ಗಳಲ್ಲಿ ಇಂಜಿನ್ ಸಂಚಾರ ಸಾಧ್ಯವಿಲ್ಲ ಎಂದಿದ್ದಾರೆ BK ಹರಿಪ್ರಸಾದ್. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರು ಕೂಡ ಇಂಜಿನ್ಗಳೇ. ಸರಕಾರ ಅಂದಾಗ ಸಿದ್ದರಾಮಯ್ಯ ಮುಂದಿರ್ತಾರೆ, ಪಕ್ಷ ಅಂತ ಬಂದಾಗ ಡಿಕೆಶಿ ಮುಂದಿರ್ತಾರೆ ಅಂತ ಹೇಳಿದ್ದಾರೆ. ಈ ಮೂಲಕ ಇಬ್ಬರು ಒಟ್ಟಾಗಿ ಹೋದ್ರೆ ಮಾತ್ರ ಸರಕಾರ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರೈಲ್ವೆ ಇಂಜಿನ್, ಇಬ್ಬರು ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್. ಬಂದ ಟ್ರ್ಯಾಕ್ ಎರಡೂ ಇಲ್ಲ, ಒಂದೇ ಎರಡು ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವರು ಹಿಂದೆ ಇರ್ತಾರೆ. ಅದರಲ್ಲಿ ಏನು ಬೇರೆ ಏನು. BK ಹರಿಪ್ರಸಾದ್ ಇನ್ನೂ ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ. ಕುರ್ಚಿ ಕಿತ್ತಾಟ ಆದಷ್ಟು ಬೇಗ ಅಂತ್ಯವಾಗತ್ತೆ ಅನ್ನೋ ಭರವಸೆ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೂ ಕುರ್ಚಿ ಕದನದ ಬಗ್ಗೆ ಹರಿಪ್ರಸಾದ್ ಹೇಳಿದ್ದೇನು ಇಲ್ಲಿದೆ ನೋಡಿ. ಹೈಕಮಾಂಡ್ ಗೊಂದಲ ಸರಿಪಡಿಸುತ್ತದೆ. ಸೋನಿಯಾ, ಖರ್ಗೆ, ರಾಹುಲ್ಗೆ ಎಲ್ಲ ಗೊತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಸಹಾಯಕರಲ್ಲ. ಅಸಹಾಯಕತೆ ಅನ್ನೋದು ಹೈಕಮಾಂಡ್ಗಿಲ್ಲ. ಅಧ್ಯಕ್ಷರು ಈಗ ಕಿವಿಮಾತು ಹೇಳಿದ್ದಾರೆ. ಸಮಯ ಬಂದಾಗ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಎಂದಿದ್ದಾರೆ BK ಹರಿಪ್ರಸಾದ್. ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕು.
ಹೈಕಮಾಂಡ್ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುತ್ತೆ ಅಂದಿದ್ದಾರೆ ಹರಿಪ್ರಸಾದ್. ಹೈಕಮಾಂಡ್ ಕೂಡ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸೋ ಸಾಧ್ಯತೆ ಇದೆ. ಇನ್ನು ಇದೇ ವಿಚಾರವಾಗಿ ಮಾತಾಡಿರೋ ಸಚಿವ ಮಹದೇವಪ್ಪ, ಡಿಕೆ ಶಿವಕುಮಾರ್ ಆಪ್ತರ ಮಾತುಗಳಿಗೆ ಹೈಕೋರ್ಟ್ ಆದೇಶ ಉಲ್ಲೇಖಿಸಿ ಟಾಂಗ್ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ಇಲ್ಲ, ಆತಂಕವೂ ಇಲ್ಲ. ಬೀದಿಯಲ್ಲಿ ಮಾತನಾಡುವವರ ಮಾತುಗಳಿಗೆ ಮನ್ನಣೆ ಇಲ್ಲ. ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೈಕೋರ್ಟ್ ಹೇಳಿದೆ. ಬಾಲಾನೆ ನಾಯಿ ಅಳ್ಳಾಡಿಸಿದಂತೆ ಹೈಕಮಾಂಡ್ ಅನ್ನ ಅಲ್ಲಾಡಿಸಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ವಿರೋಧ, ಟೀಕೆ, ಪರ ವಿರೋಧ ಚರ್ಚೆಗಳಾಗ್ತಿವೆ. ಈ ಮಧ್ಯೆ ಶಾಸಕರ ಫಾರಿನ್ ಟೂರ್ ಸದ್ದು ಮಾಡ್ತಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 27 ಶಾಸಕರು, 7 ಎಂಎಲ್ಸಿಗಳು ತೆರಳಿದ್ದಾರೆ. ಬಜೆಟ್ ಬಳಿಕ ಮತ್ತೊಂದು ಟೀಮ್ ಟೂರ್ಗೆ ಹೋಗಲಿದೆ. ಇಲಾಖೆ ಕೆಲಸ ಅಲ್ಲ, ಸ್ವಂತ ದುಡ್ಡಿನಲ್ಲೇ ಪ್ರವಾಸ ಅಂತ ಶಾಸಕರು ಹೇಳ್ತಾಗಿದ್ದು ಇದು ಕುರ್ಚಿ ಕಿತ್ತಾಟದ ನಡುವೆ ಮಹತ್ವ ಪಡೆದುಕೊಂಡಿದೆ.